ಸಚಿವ ಸಂಪುಟ ವಿಸ್ತರಣೆಯಾದ ಮೇಲೆ ಸಚಿವಾಕಾಂಕ್ಷಿಗಳು ಕೆಂಡ ಕಾರ್ತಾ ಇದ್ರು. ಹೈಕಮಾಂಡ್ ಎಂಟ್ರಿ ಆದ ಮೇಲೆ ಈಗ ತಂಡ ಹೊಡೆದಿದ್ದಾರೆ. ಹಾಗಾದ್ರೆ ಇವತ್ತೇ ಖಾತೆ ಹಂಚಿಕೆ ಆಗುತ್ತಾ? ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಖಾತೆ ಖ್ಯಾತೆ ಮುಂದುವರಿತಾ ಇದೆ. ಇಷ್ಟು ದಿವಸ ನಮಗೆ ಸಚಿವ ಸ್ಥಾನ ಕೊಡಿ ಅಂತ ದುಂಬಾಲು ಬೀಳ್ತಾ ಇದ್ರು, ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತಾ ಇದ್ರು. ಈಗ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಟೆನ್ಷನ್ನು. ನಿನ್ನೆ ತಡರಾತ್ರಿವರೆಗೂ ಸಿಎಂ DKC ಸಭೆ ಮಾಡಿದ್ದಾರೆ. ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ DKC ಮಾತುಕತೆ ಆಡಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ಹೈಕಮಾಂಡ್ ನಾಯಕರ ಜೊತೆನೂ ಕೂಡ ಚರ್ಚೆ ಮಾಡಿ ಈಗೊಂದು ಫೈನಲ್ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ನೂತನ ಸಚಿವರಿಗೆ ಇವತ್ತು ಖಾತೆ ಹಂಚಿಕೆ ಆಗುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದವರು ಅಗೇನ್ DKC ಸಂಪುಟದಲ್ಲೂ ಕೂಡ ಸಚಿವರಾಗಿದ್ದಾರೆ. ಹಾಗಾಗಿ ಅವರು ಹಿಂದೆ ಯಾವ್ಯಾವ ಖಾತೆಯನ್ನು ನಿಭಾಯಿಸಿದ್ರಲ್ಲ, ಅಗೇನ್ ಅದೇ ಖಾತೆಯನ್ನು ಮುಂದುವರಿಸ್ತಾರ ಅನ್ನುವಂತಹ ಒಂದಿಷ್ಟು ಕುತೂಹಲ ಇದೆ. ಕೆಲವೊಂದಿಷ್ಟು ಖಾತೆಗೆ ಸಂಬಂಧಪಟ್ಟಂಗೆ ನಾವು ಅಭಿವೃದ್ಧಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಲೆಕ್ಕಾಚಾರ ಇರ್ಬೋದು. ಯಾಕಂದರೆ ಚೆಲುವರಾಯಸ್ವಾಮಿ ಅವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೃಷಿ ಸಚಿವರಾಗಿದ್ದರು. ಅಗೇನ್ ಅವರಿಗೆ ಕೃಷಿ ಖಾತೆಯನ್ನು ಸಿಗ್ಬೋದೇನೋ ಗೊತ್ತಿಲ್ಲ. ಯಾವ್ಯಾವ ಖಾತೆ ಕೊಡ್ತಾರೆ ಅದು ಹೈಕಮಾಂಡ್ ಚಿತ್ತದಲ್ಲಿ ಏನು ಅಡಗಿದೆಯೋ ಗೊತ್ತಿಲ್ಲ. ಆ ಒಂದು ಸಿಕ್ಕಿದ್ರೆ ಅವರಿಗೆ ಆ ಒಂದು ಖಾತೆಯನ್ನು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ದರು. ಅಗೇನ್ ಅವರಿಗೆ ಕಾರ್ಮಿಕ ಖಾತೆಯನ್ನೇ ಕೊಡ್ಬೋದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ 6-7 ಜನ ಸಚಿವರುಗಳ ಜೊತೆಗೆ ಈಗ ನೂತನವಾಗಿ ಗೆದ್ದಿರುವಂತಹ ಸಚಿವರುಗಳಿಗೂ ಕೂಡ ಖಾತೆ ಕೊಡುವಂಥದ್ದು ಒಂದಿಷ್ಟು ಹೈಕಮಾಂಡ್ಗೆ ತಲೆನೋವಿನ ವಿಚಾರನೆ. ನೋಡಿ, ಸಚಿವ ಸ್ಥಾನ ಸಿಗದೇ ಇರೋರ್ದು ಒಂದು ಥರ ಗೋಳಾದರೆ, ಸಿಕ್ಕಿದ ಮೇಲೆ ನಮಗೆ ಇದೇ ಖಾತೆ ಬೇಕು ಅಂತ ಕೇಳೋದಿದೆಯಲ್ಲ, ಅದು ಮತ್ತೊಂದು ಥರ ಈಗ ಸಮಸ್ಯೆನೇ ಅದು ಹೈಕಮಾಂಡ್ಗೆ. ಹೈಕಮಾಂಡ್ ಯಾವಾಗ ರಾಜ್ಯಕ್ಕೆ ಎಂಟ್ರಿ ಕೊಟ್ಟರೋ ಈಗ ಬಹುತೇಕ ಅಸಮಾಧಾನಗೊಂಡಂತಹ ಸಚಿವಾಕಾಂಕ್ಷಿಗಳು ಅತೃಪ್ತರು ಈಗ ಶಾಂತರಾದಂತೆ ಕಾಣಿಸ್ತಾ ಇದೆ. ಈ ಎಲ್ಲ ಗೊಂದಲಗಳಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ತೆರೆ ಎಳೆದಿದ್ದಾರಾ ಅಥವಾ ಇನ್ನಷ್ಟು ಆಕ್ರೋಶಗಳು ಮುಂದುವರಿತಾ ಇದ್ದಾವ? ಒಳಗಿನೊಳಗೆ ಮತ್ತಷ್ಟು ಈ ಆಕ್ರೋಶದ ಜ್ವಾಲೆ ಇನ್ನು ಎಷ್ಟರ ಮಟ್ಟಿಗೆ ಅದು ಮುಂದುವರಿತದೆ ಅನ್ನುವಂಥದ್ದು ಸದ್ಯಕ್ಕೆ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಚರ್ಚೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡ್ಬೋದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ವಸತಿ ಖಾತೆ ಸಚಿವರಾಗಿದ್ದರು ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಈಗ ಅವರಿಗೆ ಅದೇ ಖಾತೆ ಸಿಗ್ತದೆ ಅಥವಾ ಬೇರೆ ಏನಾದರೂ ಖಾತೆ ಕೊಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಕೆಲವೊಂದಿಷ್ಟು ನೂತನ ಸಚಿವರುಗಳು ನನಗಿಂಥ ಖಾತೆ ಸಿಕ್ಕಿದ್ರೆ ನಾನು ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರ ಅವರಿಗೂ ಕೂಡ ಇರ್ಬೋದು. ಆ ನಿಟ್ಟಿನಲ್ಲಿ ಡಿಮ್ಯಾಂಡ್ ಕೂಡ ಮಾಡಿರ್ಬೋದು. ಹೈಕಮಾಂಡ್ ಮುಂದೆ, ರಾಜ್ಯ ನಾಯಕರ ಮುಂದೆ ಡಿಮ್ಯಾಂಡ್ ಮಾಡಿರ್ಬೋದು. ಹಾಗಾಗಿ ಹೈಕಮಾಂಡ್ ಏನು ಸೂಚನೆ ಕೊಡ್ತದೆ ಅದೇ ಖಾತೆಯನ್ನೇ ಇವರು ನಿಭಾಯಿಸ್ಕೊಂಡು ಹೋಗಬೇಕಾಗ್ತದೆ. ನೋಡಿ, KH ಮುನಿಯಪ್ಪ ಅವರು DK ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವ್ರು. ಅಂದರೆ ಮೊದಲ ಹಂತದಲ್ಲಿ 13 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಅವ್ರಿಗೆ ಈಗಲೂ ಕೂಡ ಅವ್ರ ಖಾತೆ ಮೇಲೆ ಅಸಮಾಧಾನ ಇದೆ. ಅವರಿಗೆ ಆಹಾರ ಖಾತೆ ಸಚಿವರಾಗಿ ನಿಭಾಯಿಸ್ತಾ ಇದ್ರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಅಗೇನ್ ಅವರಿಗೆ ಅದೇ ಖಾತೆಯನ್ನು ಕೊಟ್ಟಿದ್ರು. ನನಗದು ಬೇಡ, ಸಮಾಜ ಕಲ್ಯಾಣ ಖಾತೆಯನ್ನು ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಗೇನ್ ಶಿವರಾಜ್ ತಂಗಡಗಿ ಕೂಡ ಅದೇ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು ಮಳವಳ್ಳಿ ಸಚಿವ ನೂತನವಾಗಿ ಸಂಪುಟಕ್ಕೆ ಸೇರ್ಪಡೆಯಾಗಿರುವಂತಹ P. ನರೇಂದ್ರ ಸ್ವಾಮಿ ಕೂಡ ಸಮಾಜ ಕಲ್ಯಾಣ ಖಾತೆ ಮೇಲೆ ಸಹ ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಒಂದು ಖಾತೆಯನ್ನು ಒಬ್ಬ ಸಚಿವ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. 20 ಜನ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅಂದರೆ 20 ಜನ ಸೇರ್ಪಡೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, 100 ಜನ ಜಿಲ್ಲೆಯಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ ಸಚಿವ ಸಂಪುಟ ಸಿಕ್ಕಲಿಲ್ಲ ಅಂತ. ಕೆಲವರು ಸಿದ್ದರಾಮಯ್ಯನವ್ರ ಮೇಲೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು DK ಶಿವಕುಮಾರ್ ಮೇಲೆ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಕೆಲವೊಂದು ಕಡೆ ವಿಷ ಕುಡಿದು ಆ ನಾಯಕರ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಅಸಮಾಧಾನಿತರನ್ನು ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾರೆ? ಕೆಲವೊಂದಿಷ್ಟು ಜನ ರಾಜೀನಾಮೆ ಕೊಡ್ತೀವಿ ಅಂತ ಕೂಡ ಗುಡುಗಿದ್ರು. ಯಶವಂತ ರಾಯಗೌಡ ಆಲ್ರೆಡಿ ರಾಜೀನಾಮೆ ಕೊಟ್ಟು ಮತ್ತೆ ವಾಪಸ್ಸನ್ನು ಪಡ್ಕೊಂಡಿದ್ದಾರೆ. ಇನ್ನು BK ಸಂಗಮೇಶ್ ಭದ್ರಾವತಿ ಶಾಸಕರು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಗುಡುಗಿದ್ರು. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಹೀಗೆ ರಾಜೀನಾಮೆಯ
ಒಂದು ಎಚ್ಚರಿಕೆ ಕೂಡ ರಾಜ್ಯ ನಾಯಕರಿಗೆ, ಹೈಕಮಾಂಡ್ಗೂ ಕೂಡ ಈಗ ರವಾನೆ ಮಾಡ್ತಾ ಇದ್ದಾರೆ ಸಂದೇಶಗಳನ್ನು. ಅದರ ಜೊತೆಗೆ ಪಕ್ಷದೊಳಗಡೆ ಒಂದಿಷ್ಟು ಅಸಮಾಧಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ. ಅಸಮಾಧಾನಗೊಂಡಂತಹ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಮತ್ತು ಮುಂದಿನ ಹಂತಗಳಲ್ಲಿ ನಿಮಗೆ ಅವಕಾಶ ಸಿಗುತ್ತೆ, ಈಗ ಸ್ವಲ್ಪ ಸುಮ್ಮನೆ ಇರಿ, ಉಳಿದಿರುವಂಥದ್ದು 2 ವರ್ಷ, ಈ ರೀತಿಯಾದಂತಹ ಸಮಾಧಾನಗೊಳಿಸುವಂಥ ಪ್ರಯತ್ನಗಳೂ ಕೂಡ ಡಿ ಕೆ ಶಿವಕುಮಾರ್ ಆದಿಯಾಗಿ ಸಾಕಷ್ಟು ನಾಯಕರುಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಮಹಿಳಾ ಕೋಟಾದಡಿ ಭಾಳ ಅಚ್ಚರಿ ಅಂದರೆ ಇದುವರೆಗೂ ಕೂಡ ಯಾರಿಗೆ ಕೊಡ್ತಾರೆ ಅನ್ನುವಂತಹ ಒಂದು ಸಣ್ಣ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇಲ್ಲ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವೆಯಾಗಿದ್ದರು. ಈ ಸಲ ಅವರ ಹೆಸರು ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಲೇಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಇನ್ನು MLC ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡ ಹೆಸರು ಲಿಸ್ಟಲ್ಲಿ ಇದ್ದರೂ ಕೂಡ ಅವ್ರನ್ನ ತೆಗೆದು ಹಾಕಿದ್ರು. ಹಾಗಾಗಿ ಒಂದಿಷ್ಟು ಸಾಕಷ್ಟು ಗೊಂದಲದ ಗೂಡಾಗಿದೆ ಈ ಸಚಿವ ಸಂಪುಟ ವಿಸ್ತರಣೆ, ಜೊತೆಗೆ ಖಾತೆ ಹಂಚಿಕೆ ವಿಚಾರ. ಹೈಕಮಾಂಡ್ ಯಾವ ರೀತಿಯಾಗಿ ಮದ್ದು ಅರಿಯುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಒಂದು ಬಿಗ್ ಟ್ವಿಸ್ಟ್.